Hi everyone, welcome to my channel Working Woman Home Keeping. Hope ಎಲ್ಲರೂ ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ತುಳಸಿ ಹಬ್ಬ ಆಚರಿಸಿರೋದು ವಿಡಿಯೋನ ಹಾಕಿಲ್ವೇನೋ, ನಿಮ್ಗಳಿಗೆ ತೋರಿಸಿಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಳಸಿ ಹಬ್ಬ ಹೇಗೆ ಮಾಡಿದ್ದೆ ಅಂತ. ಆಫೀಸಿಂದ ಬಂದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತುಳಸಿ ಗಿಡಕ್ಕೆಲ್ಲ ನಾನು ಸ್ವಲ್ಪ ರೆಡ್ ಕಲರ್ದು ಕೆಮ್ಮಣ್ಣೆಲ್ಲನೂ ಹಚ್ಚಿ ಮಾಡಿದ್ದೆ. ಸೊ ಅಷ್ಟರ ಮಟ್ಟಿಗೆ ಮಾಡಿದ್ದೆ ನಾನು. ಅದ್ರ ವಿಡಿಯೋ ಹಾಕಿಲ್ಲ ಅಂತ ಅಂದ್ಕೊಂಡು ಅದ್ರ ಸ್ವಲ್ಪ ಕೆಲವೊಂದು ಪಾರ್ಟ್ ಮಾತ್ರ ಇವಾಗ ನಾನು ನಿಮ್ಗೆ ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಬಂದು ನಾರ್ಮಲಾಗಿ ನಾನೇನಪ್ಪ ಅಂತ ಅಂದರೆ ಎವ್ರಿ ಮಂತ್ ನಾನು ಕಿಚನ್ನ ಪ್ರತಿಯೊಂದು ಐಟಮ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಏನಾದ್ರು ಜಿಡ್ಗಿಡ್ ಕುತ್ಕೊಂಡಿರುತ್ತೆ ಏನು, ಯಾಕೆಂದರೆ ಎಣ್ಣೆ ಐಟಮ್ಸು, ಎಣ್ಣೆದೆಲ್ಲನೂ ಕರಿತಾ ಇರ್ತೀವಿ, ಮಾಡ್ತಿರ್ತೀವಿ. ಆಲ್ ಚಿಮ್ನಿಯು ಹಾಕಿದ್ರೂ ಸಹ ಕೆಲವೊಂದು ಸತಿ ಎಲ್ಲ ಐಟಮ್ಗಳ ಮೇಲೆಲ್ಲ ಸ್ವಲ್ಪ ಆದಷ್ಟು ಕಿಚನ್ನಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟು ಗಲೀಜು ಕೂತ್ಕೊಳ್ಳೋದು ಹೆಚ್ಚು. ಸೊ ಹಾಗಾಗಿ ಎಲ್ಲನೂ ನಾನು ತಿಂಗಳಿಗೆ ಒಂದು ಸತಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಫ್ರಿಜ್ಜಿಂದ ಹಿಡಿದು ಮತ್ತು ಏನು ನಾವು ಏನಪ್ಪ ಅದು ಫ್ರಿಜ್ಜಲ್ಲಿಟ್ಟಿರೋ ಅಂತಹ ಆರ್ಗನೈಸರ್ಸು, ಆಮೇಲೆ ಇವನ್ ಕಪ್ ಆ್ಯಂಡ್ ಸಾಸರ್ಸು, ಗ್ಲಾಸ್ಗಳ ಐಟಮ್ ಇರ್ಬೋದು, ಪ್ರತಿಯೊಂದೂ ನಾನು ತಿಂಗಳಿಗೆ ಒಂದು ಸತಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಯಾವಾಗ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ, ಅಡುಗೆ ಮನೇಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ತುಂಬಾ ನೀಟಾಗಿ, ತುಂಬಾ ಆರ್ಗನೈಸ್ಡ್ ಆಗಿ ಇರುತ್ತೆ. ನಾನು ರ್ಯಾಕ್ ಒಳಗಡೆ ಇಟ್ಟಿರುವಂತಹ ಕೆಲವೊಂದು ಆರ್ಗನೈಸರ್ಸ್ಗಳನ್ನ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಕ್ಲೀನ್ ಮಾಡಿಕೊಂಡು ತಿರ್ಗಾ ರೀಸೆಟ್ ಎಲ್ಲನೂ ಮಾಡ್ಕೊಳ್ತೀನಿ. ಮತ್ತು ನಾವು ಈರುಳ್ಳಿ, ಆಲೂಗೆಡ್ಡೆ, ಬೆಳ್ಳುಳ್ಳಿ ಇದೆಲ್ಲ ಏನು ಇಡ್ತೀವಿ ಬ್ಯಾಸ್ಕೆಟ್ಗಳು, ನಾರ್ಮಲಾಗಿ ಇದು ಹಾಗೆ ನಾವು ಪ್ರತಿ ಸತಿನೂ ಅದರಲ್ಲಿ ಐಟಮ್ಗಳನ್ನ ಹಾಕ್ತಾ ಹೋಗೋದಕ್ಕಾಗೋದಿಲ್ಲ. ಆವಾಗವಾಗ ಬ್ಯಾಸ್ಕೆಟ್ಗಳನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಪ್ರತಿಯೊಂದು ವಸ್ತುನೂ ನಾವು ನೀಟಾಗಿ ಮಾಡ್ಕೊಳ್ತಾ ಇದ್ದರೆ ಅಷ್ಟೇ ನಾವು ಮನೇನ ಕ್ಲೀನಾಗಿ ಇಟ್ಕೋಬೋದು. ಬರೀ ನಾವು ಬೆಳಿಗ್ಗೆ ಎದ್ದು ಸ್ವೀಪ್ ಮಾಡಿ ಮಾಪ್ ಮಾಡಿಬಿಟ್ರೆ ಮನೆಯೆಲ್ಲ ಪೂರ್ತಿ ಕ್ಲೀನಾಗಿರೋಕ್ಕಾಗೋದಿಲ್ಲ. ಒಂದೊಂದು ಸತಿ ಏನಪ್ಪ ಡಸ್ಟಿಂಗ್ ಮಾಡ್ಕೋಬೇಕಾಗತ್ತೆ, ಕಿಚನ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಟೈಲ್ಸ್ಗಳು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಕಿಚನ್ದು. ನಾರ್ಮಲಾಗಿ ಕಿಚನ್ ಟೈಲ್ಸ್ಗಳನ್ನೆಲ್ಲ ನಾನು ಎವ್ರಿ ವೀಕ್ ಕ್ಲೀನ್ ಮಾಡ್ಕೊತೀನಿ ನಾನು. ವಿಮ್ ಲಿಕ್ವಿಡ್ ಹಾಕಿ ಎಲ್ಲನೂ ನೀಟಾಗಿ ಎಲ್ಲನೂ ಉಜ್ಜಿ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇವಾಗ ಈ ಬ್ಯಾಸ್ಕೆಟ್ನ ಕೂಡ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಒರೆಸಿ
ನಂತರ ಇದ್ರ ಮೇಲೆ ಟಿಶ್ಯೂ ಪೇಪರ್ಸ್ನ ಹಾಕಿ ತಿರ್ಗಾ ಈರುಳ್ಳಿ ಆಲೂಗಡ್ಡೆ ಎಲ್ಲ ನಾನು ಒಳಗಡೆ ಸ್ಟೋರ್ ಮಾಡಿ ಇಡ್ತೀನಿ. ಸೊ ಈ ಥರ ಒಂದು ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನ ನಾವು ರೂಟೀನಾಗಿ ನಾವು ಕ್ಯಾರಿ ಔಟ್ ಮಾಡಬೇಕು ಅಂತ ಅಂದರೆ ಒಂದೊಂದು ಸತಿ ಮಾಡ್ತಾನೆ ಇರಬೇಕಲ್ಲಪ್ಪ ಅಂತ ಅನ್ಸಿದ್ರು ನಮ್ಗೆ ಈ ಥರ ಮೋಟಿವೇಶ್ನಲ್ ವೀಡಿಯೋಸ್ ನೋಡಿದಾಗ ಇವನ್ ನಮಗೂ ಒಂದು ನಾವು ನಮ್ಮ ಮನೆದೂ ಹಿಂಗೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅನ್ನೋ ಫೀಲ್ ನಿಮ್ಗಳಿಗೂ ಬರ್ಬೋದು. ಎಸ್ಪೆಷಲಿ ಕೆಲವೊಂದು ಸತಿ ಸಾಕಾಗಿದೆ ಅನಿಸ್ದಾಗ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನಿಸ್ದಾಗ ಈ ರೀತಿಯ ಒಂದು ಮೋಟಿವೇಶ್ನಲ್ ವೀಡಿಯೋಸ್ ನೋಡೋದು ನಿಮಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಕೆಲವೊಂದು ಸತಿ ಅಥವಾ ನಿಮ್ಗಳಿಗೆ ಫೀಲ್ ಆಗ್ಬೋದು, ಏನಪ್ಪ ಇಷ್ಟೊಂದು ನೀಟ್ನೆಸ್ ಮೇಂಟೈನ್ ಮಾಡಬೇಕಾ, ಈರುಳ್ಳಿ ಬ್ಯಾಸ್ಕೆಟ್ನ ಆಲೂಗೆಡ್ಡೆ ಹಾಕಿರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾ, ಅಥವಾ ಇದೆಲ್ಲ ಏನಿರುತ್ತೆ ಟೀ ಕಪ್ಸ್ ಎಲ್ಲನೂ ಏನಿರುತ್ತೆ ಗ್ಲಾಸ್ ಐಟಮ್ಸ್ಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾ ಎವ್ರಿ ಮಂತ್ ಅಂತ. ಬಟ್ ನೀವು ಸುಮ್ಮನೆ ಹಾಗೆ ನೋಡಿ ಕಿಚನಲ್ಲಿ ಐಟಮ್ಗಳನ್ನ ನೀವು ಒಂದು 6 ತಿಂಗಳು ಅಥವಾ ಸುಮಾರು ತಿಂಗಳುಗಳ ಕಾಲ ನೀವು ಕ್ಲೀನ್ ಮಾಡದೆ ಹಾಗೆ ಇಟ್ಟರೆ ಏನಾಗಿರುತ್ತೆ ಅಂತ. ಅದ್ರ ಮೇಲೆಲ್ಲನೂ ಎಣ್ಣೆ ಜಿಡ್ಡಿನ ಅಂಶಗಳೆಲ್ಲನೂ ಕೂತ್ಕೊಳ್ಳುತ್ತೆ, ನೀಟ್ನೆಸ್ ಕಾಣಿಸೋದಿಲ್ಲ. ಸೊ ಒಂದೊಂದು ಐಟಮ್ಗಳನ್ನು ಗಲೀಜಾಗ್ತಾ ಹೋಗ್ತಾ ಇದ್ದರೆ ಅಡುಗೆ ಮನೆ ಏನು ನೀಟಾಗಿ ಕಾಣಿಸುತ್ತೆ ಅಲ್ವಾ? ನೀಟಾಗಿ ಕಾಣಿಸೋದಿಲ್ಲ. ನಾನು ಈ ರೀತಿ ನಾವು ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ವರ್ಷಗಳಾದ್ರೂ ಮನೇನ ನಾವು ನೀಟಾಗಿ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಫ್ರಿಜ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಜ್ನೆಲ್ಲ ನಾರ್ಮಲಾಗಿ ನಾನು ತಿಂಗ್ಳಿಗೆ ಒಂದು ಸತಿ ಕ್ಲೀನ್ ಮಾಡ್ಕೊತೀನಿ. ಏನಕ್ಕೆ ಕ್ಲೀನ್ ಮಾಡಬೇಕು ಫ್ರಿಜ್ನ ತಿಂಗ್ಳಿಗೆ ಒಂದು ಸತಿ ಅಂತ ಅಂದರೆ, ಫ್ರಿಜ್ನ ನಾವು ತಿಂಗ್ಳಿಗೆ ಒಂದು ಸತಿ ಕ್ಲೀನ್ ಮಾಡಿಲ್ಲ ಅಂದರೆ ನಾವು ಅವಾಗವಾಗ ಏನು ಐಟಮ್ಗಳನ್ನ ಎತ್ಕೊಳ್ತಾ ಇರ್ತೀವಿ ಬಿಡ್ತಾ ಇರ್ತೀವಿ ಅದೆಲ್ಲನೂ ಅಲ್ಲಿ ಬೀಳ್ತಾ ಇರುತ್ತೆ. ನೀವೆಷ್ಟೇ ಸ್ಲೋ ಆಗಿ ಎತ್ಕೊಂಡು ಮೇಂಟೈನ್ ಮಾಡಿದ್ರು ಬೀಳ್ತಾನೇ ಇರುತ್ತೆ. ಆ ಗಲೀಜು ಜಾಸ್ತಿ ಆದಷ್ಟು ನಿಮಗೆ ಫ್ರಿಜ್ ಓಪನ್ ಮಾಡಿದ್ರೆ ಆ ನೀಟ್ನೆಸ್ಸೂ ಇರಲ್ಲ. ಮತ್ತು ಏನಾಗುತ್ತೆ, ಒಂದೊಂದು ಸತಿ ನಾವು ಅರ್ಜೆನ್ಸಿಲಿ ಯಾವುದೋ ಒಂದು ಕವರಲ್ಲಿ ಇಟ್ಬಿಟ್ಟಿರ್ತೀವಿ ಮಾಡಿರ್ತೀವಿ. ಆ ಥರ ಕವರಲ್ಲೆಲ್ಲ ಇಡೋದೆಲ್ಲ ಒಂದು ನೀಟ್ನೆಸ್ ಕಾಣಿಸಲ್ಲ ಫ್ರಿಜ್ಜಲ್ಲಿ. ಯಾವಾಗ ನಾವು ಥಿಂಗ್ಸ್ನೆಲ್ಲ ಸುಮ್ಮನೆ ಹಂಗೆ ಒಂದು ಪ್ಲಾಸ್ಟಿಕ್ ಕವರಲ್ಲೆಲ್ಲ ಹಾಕಿಟ್ಬಿಟ್ರೆ ಅದು ಫ್ರಿಜ್ಜಿನ ನೀಟ್ನೆಸ್ ಕೂಡ ಹಾಳು ಮಾಡುತ್ತೆ. ಆದಷ್ಟು ಯಾವುದಕ್ಕೆ ಆರ್ಗನೈಸರ್ಸ್ಗಳು ಬೇಕೋ ಆ ಆರ್ಗನೈಸರ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಂದು ಐಟಮ್ನ ಜೋಡಿಸಿದಾಗ ಮನೆಯೂ ನೀಟಾಗಿರುತ್ತೆ, ಆ ಪ್ರತಿಯೊಂದು ಏರಿಯಾನೂ ನೀಟಾಗಿರುತ್ತೆ. ಫ್ರಿಜ್ ಒಳಗಡೆನೂ ಸಹ ಅಷ್ಟೇ ನಾವು ಬೇಕಾಗಿರುವಂಥ ಆರ್ಗನೈಸರ್ಸ್ನ ಯೂಸ್ ಮಾಡಿದಾಗ ಫ್ರಿಜ್ಜು ಸಹ ತುಂಬಾ ನೀಟಾಗಿ ಕಾಣಿಸುತ್ತೆ. ನನ್ನ ಫ್ರಿಜ್ನ ಸಹ ನಾನು ವಿಮ್ ಲಿಕ್ವಿಡಲ್ಲಿ ಹಾಕಿ ಒರೆಸಿ ಇದು ಮಾಡ್ಕೊಳ್ತೀನಿ. ನನ್ನ ಫ್ರಿಜ್ನ ನೋಡ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಬಿಕಾಸ್ ನಾನು ಎವ್ರಿ ಮಂತ್ ನಾನು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೇನೆ. ಈ ಫ್ರಿಜ್ನ ತಿಂಗ್ಳಿಗೆ ಒಂದು ಸತಿ ಕ್ಲೀನ್ ಮಾಡಲಿಲ್ಲ ಅಂದರೆ ಅದೊಂಥರ ಸ್ಮೆಲ್ ಸಹ ಬರೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಹಾಗಾಗಿ ಎವ್ರಿ ಮಂತ್ ಫ್ರಿಜ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಏನಾದರೂ ಇನ್ನೂ ಸ್ವಲ್ಪ ವೇಸ್ಟ್ಗಳೇನಾದ್ರು ಬಿದ್ದಿರುತ್ತೆ ಅಂದರೆ ಅದನ್ನೆಲ್ಲ ನೀಟ್ ಮಾಡಿ ಬಿಸಾಕಬೇಕು ಫ್ರಿಜ್ಜಿಂದ. ಸೊ ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಾವು ಫ್ರಿಜ್ ತೆಗಿಯೋದಕ್ಕೆ ಮತ್ತು ಫ್ರಿಜ್ ನೋಡೋದಕ್ಕೇನೆ ಒಂದು ಖುಷಿ ಆಗುತ್ತೆ, ಅಷ್ಟು ನೀಟಾಗಿ ನಾವು ಫ್ರಿಜ್ನ ನಾವು ಇಟ್ಟಾಗ. ನೋಡ್ಬೋದು ನೀವು ನಾನೆಲ್ಲ ಪ್ರತಿಯೊಂದು ಐಟಮ್ನೆಲ್ಲ ತೆಗೆದು ಮಾಡಿ ತುಂಬಾ ನೀಟ್ ಮಾಡ್ಕೊಳ್ತೀನಿ ನಾನು ಎವ್ರಿ ಮಂತು. ನೆಸಸರಿ ಥಿಂಗ್ಸ್ ಅನ್ನೆಸಸರಿ ಥಿಂಗ್ಸ್ ಎಲ್ಲನೂ ನಾನು ತಿರ್ಗಿ ಫ್ರಿಜ್ಜಲ್ಲಿ ನೀಟ್ ಮಾಡಿಕೊಂಡು ತಿರ್ಗಿ ಎಲ್ಲ ಆರ್ಗನೈಸ್ಡ್ ಆಗಿ ಎತ್ತಿಟ್ಕೊಳ್ತೀನಿ. ಸೊ ಫ್ರಿಜ್ಜು ನೀಟಾಗಿರುತ್ತೆ, ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಸಹ ಬರೋದಿಲ್ಲ. ನಮಗೂ ಫ್ರಿಜ್ ತೆಗೆದಾಗೆಲ್ಲ ಒಂಥರ ಏನನ್ಸುತ್ತೆ, ವಾವ್ ಎಷ್ಟು ನೀಟಾಗಿದೆ ಅಲ್ಲ ಫ್ರಿಜ್ ಅಂತ ಫೀಲ್ ಕೂಡ ಆಗುತ್ತೆ.
ಮತ್ತು ನಾವು ಕೆಲವೊಂದು ಸತಿ ಏನಪ್ಪ ಅಂತ ಅಂದರೆ ಈ ಕಿಚನಲ್ಲಿರುವಂತಹ ಸ್ವಿಚ್ಚಸ್ಸು, ಕಿಚನಲ್ಲಿರುವಂತಹ ಸ್ವಿಚ್ಚಸ್ಸು, ಬಲ್ಬ್ಸು ಇದನ್ನೆಲ್ಲನೂ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ವಯರು, ಚಿಮ್ನಿದು ವಯರು ಇದನ್ನೆಲ್ಲ ನಾವು ನೀಟ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಅದ್ರ ಮೇಲೂ ಸಹ ಜಿಡ್ಗಳು ಕುತ್ಕೊಳ್ಳುತ್ತೆ. ಬಟ್ ಥಿಂಗ್ ಇಸ್ ನಾವು ನೀರನ್ನ ಯೂಸ್ ಮಾಡಿ ಬಟ್ಟೆಯಲ್ಲಿ ಒರೆಸೋದೆಲ್ಲ ಅದು ಅಷ್ಟು ಸೇಫ್ಟಿ ಅಂತ ಅನಿಸಲ್ಲ. ಸೊ ನಾನೇನು ಮಾಡ್ತೀನಪ್ಪ ಅಂತ ಅಂದರೆ ತಿನ್ನರ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಈ ತಿನ್ನರ್ನಲ್ಲಿ ನಾವು ನೀಟ್ ಮಾಡ್ಕೊಳ್ಳೋದಕ್ಕಿಂತ ಮಾಡ್ಕೊಳ್ಳೋದ್ರಿಂದ ಜಿಡ್ಡೆಲ್ಲನೂ ತುಂಬಾ ನೀಟಾಗಿ ಹೋಗಿಬಿಡುತ್ತೆ. ಇಲ್ಲ ಬರೀ ಒಂದು ಸ್ವಲ್ಪ ವೆಟ್ಟಾಗಿರೋಂಥ ಕ್ಲಾತಲ್ಲಿ ಒರೆಸ್ಕೋಬೋದು. ಬಟ್ ಜಿಡ್ಡು ವೆಟ್ಟಾಗಿರೋ ಕ್ಲಾತಲ್ಲಿ ಹೋಗದೇ ಇರೋದರಿಂದ ತಿನ್ನರು ಇಲ್ಲಾಂದರೆ ಒಂದು ಸ್ವಲ್ಪ ಪೆಟ್ರೋಲು ಇಂಥದನ್ನು ಹಾಕಿ ನಾವು ಫುಲ್ಲು ನೀಟ್ ಮಾಡ್ಕೋಬೋದು. ಎಲ್ಲ ಜಿಡ್ಡಿನ ಅಂಶ ಎಲ್ಲನೂ ಪೂರ್ತಿ ನೀಟಾಗಿ ಹೋಗಿಬಿಡತ್ತೆ. ಮತ್ತು ಸ್ವಿಚ್ ಬೋರ್ಡ್ ಸಹ ನಾನು ಎವ್ರಿ ಮಂತ್ ಆದಷ್ಟು ನಾನು ಎಲ್ಲ ಕಡೆಯೂ ಸ್ವಿಚ್ ಬೋರ್ಡ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ನೀವು ಸ್ವಿಚ್ ಬೋರ್ಡ್ ಮೇಲೆ ಸುಮ್ಮನೆ ಕೈ ಹಾಕಿ ಒರೆಸಿ ಗೊತ್ತಾಗುತ್ತೆ ಎಷ್ಟು ಧೂಳಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಮನೆ ನೀಟಾಗಿರಬೇಕು ಅಂದರೆ ಎಲ್ಲ ಕಡೆಯ ರೆಗ್ಯುಲರ್ ಕ್ಲೀನಿಂಗ್ ಅಂತೂ ನೋಡಿ ಅಷ್ಟು ಕೊಳೆ ಬಂದಿದೆ ಆ್ಯಕ್ಚುಲಾಗಿ ಆ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡಿಕೊಂಡಾಗ. ಸೊ ಮನೆ ಕ್ಲೀನಿಂಗ್ ಅಂತೂ ತುಂಬಾ ನೆಸಸರಿ ಇರುತ್ತೆ. ನೀವು ನೋಡ್ಬೋದು ಇವಾಗ ರೆಫ್ರಿಜರೇಟರ್ ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ. ಸೊ ಈ ಥರ ಒಂದು ನೀಟಾಗಿರುವಂತಹ ರೆಫ್ರಿಜರೇಟರ್ ನೋಡಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ರೀ. ಅದನ್ನು ತೆಗಿಬೇಕಾದ್ರೂ ಪ್ರತಿ ಸತಿ ತೆಗೆದಾಗಲೂ ತುಂಬಾ ಖುಷಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೋಡಿ ಸುಮ್ಮನೆ ನಾವು ಕವರ್ಗಳಲ್ಲಿ ಹೆಂಗಂದರೆ ಹಂಗೆ ತುಂಬಿಸೋದಕ್ಕಿಂತ ಈ ಥರ ಆರ್ಗನೈಸರ್ಸ್ಗಳನ್ನ ಯೂಸ್ ಮಾಡಿ ನೀಟಾಗಿಟ್ಟರೆ ಎಷ್ಟು ಚೆನ್ನಾಗಿ ಅಂತ ಅನಿಸುತ್ತೆ ನೋಡಿ. ಮತ್ತು ಅವಾಗವಾಗ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಆ ವೈಟ್ನೆಸ್ಸು, ಆ ನೀಟ್ನೆಸ್ಸು, ಆ ಹೊಸತನ ಹಾಗೆ ಕಾಣಿಸ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಾನು ಏನಪ್ಪ ಮಾಡ್ತಿದ್ದೀನಿ ಅಂದರೆ ಇವತ್ತು ಕೆಲವೊಂದು ಡಾಲ್ಸ್ ಎಲ್ಲ ಸಾಫ್ಟ್ ಟಾಯ್ಸ್ನೆಲ್ಲ ಒಗೆಯೋದಕ್ಕೆ ಅಂತ ಹಾಕೋತಾ ಇದ್ದೀನಿ. ಇಟ್ ಡಿಪೆಂಡ್ಸ್ ಅಪಾನ್ ನಾನು ಎವ್ರಿ ವೀಕ್ ಯಾವಾಗ ವಾಶ್ಗೆ ಹಾಕೋತೀನೋ ಆವಾಗ ಸ್ವಲ್ಪನೇ ಸಾಫ್ಟ್ ಟಾಯ್ಸ್ನೆಲ್ಲ ಒಗೆಯೋದಕ್ಕೆ ಅಂತ ಹಾಕ್ಕೊಂಡ್ಬಿಡ್ತೀನಿ. ಆ್ಯಂಡ್ ಆದಷ್ಟು ಡಿಸೆಂಬರ್ ಒಳಗಡೆ ಎಲ್ಲ ಸಾಫ್ಟ್ ಟಾಯ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇವತ್ತು ಕೊನೆಯದಾಗಿ ನಾನು ನನ್ನ ವೀಡಿಯೋದಲ್ಲಿ ನನ್ನ ಬ್ಲೀಡಿಂಗ್ ಹಾರ್ಟಲ್ಲಿ ಎಷ್ಟೊಂದು ಹೂವುಗಳು ಬಿಟ್ಟಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೀಡಿಂಗ್ ಹಾರ್ಟ್ ಬಂದ್ಬಿಟ್ಟು ಒಂದು ವಂಡ್ರ್ಫುಲ್ ಪ್ಲ್ಯಾಂಟ್ ಅದು. ಅದರಲ್ಲಿ ತುಂಬಾ ನೋಡಿ ವೈಟ್ ಆ್ಯಂಡ್ ರೆಡ್ ಇರೋದ್ರಿಂದನೇ ಅದನ್ನು ಬ್ಲೀಡಿಂಗ್ ಹಾರ್ಟ್ ಅಂತ ಕರೀತಾರೆ. ಇದರ ಬೊಟಾನಿಕಲ್ ನೇಮ್ ಗೊತ್ತಿಲ್ಲ, ಬಟ್ ನಾರ್ಮಲ್ ಆಗಿ ಇದನ್ನು ಬ್ಲೀಡಿಂಗ್ ಹಾರ್ಟ್ ಅಂತ ಕರೀತಾರೆ.